ಭಾರತದಲ್ಲಿ ಐಎಸ್ಐ ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳು ಭಾರತಕ್ಕೆ ಸಂಬಂಧಪಟ್ಟ ಯುದ್ಧ ನೌಕೆಗಳ ಮಾಹಿತಿಗಳನ್ನು ಕಲೆ ಹಾಕಲು ಪ್ರಯತ್ನ ಪಡುತ್ತಿದ್ದಾರೆ. ಇದಕ್ಕಿಂತ ಮುಂಚೆ ಅಂದರೆ ಸರಿಸುಮಾರು 4-5 ತಿಂಗಳಿಂದೆ ಕಾರವಾರ ನೌಕಾನೆಲೆಯಲ್ಲಿ ಕೂಡ ಇದೇ ಥರ ಮಾಹಿತಿಗಳನ್ನು ಕಲೆ ಹಾಕಲು ಪ್ರಯತ್ನ ಪಟ್ಟರು. ಅಲ್ಲಿ ಕೆಲಸ ಮಾಡುತ್ತಿದ್ದಂತಹ ವ್ಯಕ್ತಿಗಳನ್ನು ಬಂಧಿಸಿದರು. ಮಲ್ಪೆ ಕೊಚ್ಚಿನ್ ಶಿಪ್ ಯಾರ್ಡ್ನ ನೌಕರರು ಭಾರತದ ಸೇನೆಗೆ ಸಂಬಂಧಪಟ್ಟ ವಿವಿಧ ರಹಸ್ಯ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಶೇರ್ ಮಾಡಿ ಅವರನ್ನು ಬಂಧಿಸಿದ್ದಾರೆ. ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ. ಇದು ಹಡಗುಗಳನ್ನು ತಯಾರಿಸುವಂತಹ ಕಂಪನಿ. ಈ ಕೊಚ್ಚಿನ್ ಶಿಪ್ ಯಾರ್ಡ್ ಇನ್ನೊಂದು ಬ್ರಾಂಚ್ ಉಡುಪಿಯ ಮಲ್ಪೆಯಲ್ಲಿದೆ. ಇಲ್ಲಿ ಕಾರವಾರ ನೌಕಾನೆಲೆ ಹತ್ತಿರದಲ್ಲಿದೆ. ಇಲ್ಲಿಗೆ ಕಾರವಾರದ ಯುದ್ಧ ನೌಕೆಗಳು ಇಲ್ಲಿ ಬಂದು ರಿಪೇರಿ ಮಾಡುತ್ತದೆ. ಇಲ್ಲಿ ಮೇಂಟೆನೆನ್ಸ್ ಮಾಡುತ್ತಾರೆ. ಅಲ್ಲಿ ಕೆಲಸ ಮಾಡುವ ವರ್ಕರು ಏನು ಮಾಡ್ತಿದ್ರು ಅಂದರೆ ಅಲ್ಲಿಗೆ ಯಾವ ಯುದ್ಧ ಹಡಗುಗಳು ಬರುತ್ತಿತ್ತು ಅದರ ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದರು. ಇದು ಯಾವ ಟೈಪ್ ಯುದ್ಧ ಹಡಗು, ಇದರ ವಿಶೇಷತೆ ಏನು, ಇದರಲ್ಲಿ ಯಾವ ಮಿಸೈಲ್ಗಳನ್ನು ಅಳವಡಿಸಲಾಗುತ್ತೆ, ಹಾಗೆ ಇಲ್ಲಿಂದ ನಂತರ ಅದು ಎಲ್ಲಿಗೆ ಹೋಗುತ್ತೆ, ಇನ್ನು ಈ ರಿಪೇರಿಯಾದ ನಂತರ ಈ ಹಡಗು ಎಲ್ಲಿಗೆ ಹೊರಡುತ್ತೆ, ಹೀಗೆ ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕಿ ಪಾಕಿಸ್ತಾನದ ಐಎಸ್ಐ ಏಜೆಂಟಿಗೆ ಕೊಡ್ತಿದ್ರು. ಅದು ಕೂಡ ವಾಟ್ಸಪ್ ಮುಖಾಂತರ ನಡೆಯುತ್ತಿತ್ತು. ಶೇರ್ ಮಾಡಿರುವುದು ಪಾಕಿಸ್ತಾನಕ್ಕೆ ಇರಬಹುದೇ ಎಂಬ ಒಂದು ಸಂಶಯ ಪೊಲೀಸ್ನವರಿಗೆ ಇತ್ತು. ಈ ಕುರಿತು ತೀವ್ರ ತನಿಖೆ ನಡೆಸಿದಾಗ ಆರೋಪಿಗಳು ಶೇರ್ ಮಾಡಿರುವ ಮಾಹಿತಿಗಳು ಪಾಕಿಸ್ತಾನ ದೇಶಕ್ಕೆ ರವಾನೆ ಆಗಿರುವುದು ದೃಢಪಟ್ಟಿದೆ. ಅವರು ದೊಡ್ಡ ಪ್ರಮಾಣದ ಹಣವನ್ನು ಇವರಿಗೆ ಕೊಡ್ತಿದ್ರು. ಇಂತಹ ಮಣ್ಣು ತಿನ್ನುವ ಕೆಲಸ ಮಾಡಿದ್ದ ವ್ಯಕ್ತಿಯನ್ನು ಉಡುಪಿ ಪೊಲೀಸರು ಬಂಧಿಸಿದ್ದಾರೆ. ಆತನ ಹೆಸರು ಗುಜರಾತಿ ಮೂಲದ ಹಿರೇಂದ್ರ ಕುಮಾರ್. ನೋಡಿ, ಈ ಪ್ರಕರಣದಲ್ಲಿ ಒಟ್ಟಿಗೆ 3 ಬಂಧಿಸಿದ್ದಾರೆ. ಕಳೆದ ನವೆಂಬರ್ 21ರಂದು ಇದೇ ಪ್ರಕರಣದಲ್ಲಿ ಆರೋಪಿಗಳಾದ ಉತ್ತರ ಪ್ರದೇಶದ ರೋಹಿತ್ ಮತ್ತು ಸಾಂತ್ರಿ ಎಂಬವರನ್ನು ಬಂಧಿಸಲಾಗಿತ್ತು. ಇದೀಗ ಆರೋಪಿಗಳನ್ನು ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದೆ. ಕೆಲವು ಆರೋಪಿಗಳು ಸಿಕ್ಕಿಬಿದ್ದರೂ ಸಹ ಅಷ್ಟೊತ್ತಿಗೆ ಮಾಹಿತಿಗಳನ್ನು ಶತ್ರು ರಾಷ್ಟ್ರಗಳಿಗೆ ಕಳಿಸಿಯಾಗಿರುತ್ತದೆ. ಪಾಕಿಸ್ತಾನ ಹೆಚ್ಚಾಗಿ ಭಾರತದ ಡಿಫೆನ್ಸ್ ಕಂಪನಿಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿಗಳನ್ನು ಕಲೆ ಹಾಕಲು ಪ್ರಯತ್ನ ಪಡುತ್ತಿದೆ. ಭಾರತದ ಕಂಪನಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆ ಒದಗಿಸಿದ್ರೂ ಕೂಡ ಭಾರತದಲ್ಲಿರುವ ಕೆಲವು ವ್ಯಕ್ತಿಗಳು ಹಣದಾಸೆಗೋಸ್ಕರ ಶತ್ರು ರಾಷ್ಟ್ರಗಳ ಜೊತೆ ಕೈಜೋಡಿಸುತ್ತಾರೆ. ಅದನ್ನು ತಡೆಯಬೇಕಾದರೆ ಅದಕ್ಕೆ ಬೇಕಾಗುವಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು.